ಇವತ್ತು ಈ 44,632 ಕೋಟಿ ದಲಿತರ ಹಣದಲ್ಲಿ 14,198 ತೆಗೆದುಬಿಟ್ರೆ ಇನ್ನ ಅಪ್ರಾಕ್ಸಿಮೇಟ್ಲಿ ಉಳಿಯೋದು 30,000 ಕೋಟಿ ಮಾತ್ರ. ಬಡ್ಜೆಟ್ ಅಲ್ಲಿ ಕೊಟ್ಟಿರೋದು 44. ಈ ಗ್ಯಾರಂಟಿ ತೆಗೆದುಬಿಟ್ರೆ ಇನ್ನು 30,000 ಉಳಿಯೋದು. ತೋರಿಸಿದ್ದು ದೊಡ್ಡದು ಚೊಂಬು. ಆಮೇಲೆ ಅದಕ್ಕೆ ಕಡೆ ತೂತುಗಳು. ಅಂದ್ರೆ ಸದಾ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಈ ಹಣ ಪೋಲಾಗಬಾರ್ದು, ಸರಿಯಾಗಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಇಲ್ಲ, ಆ ಸುದ್ದಿನೇ ಇಲ್ಲ. ನಾನು ಸರ್ಕಾರಕ್ಕೆ ಹೇಳುವಂಥದ್ದು, ಈಗ ಏನು ತಗೊಂಡಿದ್ದೀರಾ ಈ ಹಣವನ್ನ, SEP TSP ಹಣವನ್ನ ಕೂಡಲೇ ವಾಪಸ್ ಕೊಡ್ಬೇಕು ಅವ್ರೆ ಎಲ್ಲರಿಗೂ. ನನ್ನ ಡಿಮ್ಯಾಂಡ್ ವಾಪಸ್ ಕೊಡ್ಬೇಕು ಅವ್ರೆ ಎಲ್ಲರಿಗೂ. ಮತ್ತೆ SC ST ಹಣ ಇಟ್ಟಿದ್ನ ನೀವು ಬೇರೆದಕ್ಕೆ ಉಪಯೋಗ ಮಾಡಬಾರ್ದು. ಇವಾಗ ಏನಾಗಿದೆ ಆ ತಪ್ಪುಗಳನ್ನ ಸರಿ ಮಾಡ್ಬೇಕು ನೀವು. ಮತ್ತೆ ಕುಂಠಿತ ಆಗಿರೋ ಕಾರ್ಯಗಳನ್ನ ಸರಿ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ನಾನು ಬಡ್ಜೆಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಇವತ್ತು ಇದಲ್ದಿರ ಕೊಟ್ಟ ಅನುದಾನ ಏನ್ ಮಾಡಿದ್ದಾರೆ, SCಗಳಿಗೆ ಕೊಟ್ಟಂತ ಅನುದಾನ ಅದನ್ನು ದುರ್ಬಳಕೆ ಆಗೋಟಿದೆ. 44 ಕೊಟ್ಟಿದ್ದು 30 ಇಳಿಸ್ತ್ರಿ. ಈಗ ಆ 30 ಕತೆ ಹೇಳ್ತಾ ಇದ್ದೀನಿ. ಅದೇನೋ ಧರ್ಮಕ್ಕೆ ದಟ್ಟಿ ಕೊಟ್ರೆ, ನಮ್ ಕಡೆ ಐತೆ ಹಳೆ ಮೈಸೂರಲ್ಲಿ, ಧರ್ಮಕ್ಕೆ ದಟ್ಟಿ ಕೊಟ್ರೆ ಇತ್ಲಾಗ ಹೋಗಿ ಮಳೆ ಹಾಕದ್ನಂತೆ ಅವನು. ಅಂದ್ರೆ ಯಾರೋ ಭಿಕ್ಷಾ ಬೇಡಕ್ ಬಂದಿದ್ದ, ಅವನಿಗೆ ಒಂದು ಪಂಚೆ ಕೊಟ್ರೆ ಅವನೋಗಿ ಇತ್ಲಲ್ಲಿ ನಂದೆಷ್ಟು ಜಮೀನು ಅಂತ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಆಲ್ರೆಡಿ 14,000 ಕೋಟಿ ದಾನ ಕೊಟ್ಬಿಟ್ಟಿದ್ದೀರಾ ನೀವು ಪರಮೇಶ್ವರ್ ಅವರೇ, ಸಿದ್ದರಾಮಯ್ಯನವ್ರಿಗೆ ದಾನ ಕೊಟ್ಬಿಟ್ಟಿದ್ದೀರಾ. ಆ ದಾನ ಬಿಟ್ಬಿಟ್ಟು ಮತ್ತೆ ಬಂದವ್ರ ಒಳಗಡೆ ಮತ್ತೆ ಕನ್ನ ಹಾಕಿದ್ದಾರೆ. ಅದಕ್ಕೆ ನಿಮ್ಗೆ ಹೇಳ್ತೀನಿ ಅಲ್ಲೆಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಜನವರಿ 31ನೇ ತಾರೀಕು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸಭೆ ಕರೀತಾರೆ, KDP ಪ್ರಗತಿ ಪರಿಶೀಲನಾ ಸಭೆ. ಅದರಲ್ಲಿ SCP ಮತ್ತು TSP ಅನುದಾನ ಬಳಕೆ ಬಗ್ಗೆ ಪರಿಶೀಲನೆ ಮುಖ್ಯ ಕಾರ್ಯದರ್ಶಿ ಅವರು. ಅದರಲ್ಲಿ ಅವ್ರು ಬರೆದಿರೋ ಪ್ಯಾರಾದಲ್ಲಿ SCP ಅನುದಾನ ಪರಿಶಿಷ್ಟ ಜಾತಿ ಉಪಯೋಗಕ್ಕೆ ಅನುದಾನ 29,872 ಕೋಟಿ ರೂಗಳಾಗಿದ್ದು ಜನವರಿ 27ನೇ ತಾರೀಕು ಅಂತ್ಯಕ್ಕೆ 16,699 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಯಾರು? ದಲಿತರ ಚಾಂಪಿಯನ್ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು, ಅವರು. ಕೊಟ್ಟಿದ್ದೆಷ್ಟು ನಿಮಗೆ? 44 ಒರಿಜಿನಲ್ ತಗೊಂಡ್ರೆ, ಅದರಲ್ಲಿ 14 ಹೋಯ್ತು, ಬಿಟ್ಬಿಡಿ ಅದು. ಅದರಲ್ಲಿ 29 ಕೋಟಿ ಮಾತ್ರ ಬಿಡುಗಡೆ ಆಗಿದೆ. ಅಲ್ಲ, 16,000 ಬಿಡುಗಡೆ ಆಗಿರೋದು 16,699 ಬಿಡುಗಡೆ ಆಗಿರೋದು. ವೆಚ್ಚ ಮಾಡಿರೋದೆಷ್ಟು? ಕೊಟ್ಟಿದಾರಲ್ಲ, ವೆಚ್ಚ ಮಾಡಿರೋದು 15,391. ಡಿಸ್ಕೌಂಟ್ಗಳು ಹೆಂಗ್ ಬಂದಿದೆ ನೋಡಿ. ಅಂದ್ರೆ ಕೊಟ್ಟಿರೋ ದುಡ್ಡನ್ನು ಕೂಡ SC STಗಳಿಗೆ ಮಾಡಿಲ್ಲ. ಅದರಲ್ಲೂ ಕೂಡ 11 ತಿಂಗಳಲ್ಲಿ ಬಿಡುಗಡೆ ಆಗಿರೋದನ್ನು 50% ಸರ್ಕಾರದಿಂದ ಬಿಡುಗಡೆ ಮಾಡಿರೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬಿಡುಗಡೆ ಮಾಡಿರೋದು. ಬಿಡುಗಡೆನೆ ಮಾಡಿಲ್ಲ ಮುಖ್ಯಮಂತ್ರಿ ಚಂದ್ರಪ್ಪ, ಕೇಳದಲ್ಲ, ಬಿಡುಗಡೆನೆ ಮಾಡಿಲ್ಲ. TSP ಅನುದಾನ ಗಿರಿಜನ ಉಪಯೋಜನೆಗೆ 11,900 ಕೋಟಿ ಜನವರಿ 27ನೇ ತಾರೀಕು ಅಂತ್ಯಕ್ಕೆ 6,521 ಬಿಡುಗಡೆ. 12,000ಕ್ಕೆ ಬಿಡುಗಡೆ ಮಾಡಿರೋದು 6,000. ಅದರಲ್ಲಿ 6,002 ಕೋಟಿ ಮಾತ್ರ ವೆಚ್ಚ ಆಗಿದೆ. ಅಂದ್ರೆ 11 ತಿಂಗಳಲ್ಲಿ ಬಿಡುಗಡೆನೂ ಕೂಡ 50%, STಗಳಿಗೂ ಕೂಡ. TSP SCP TSP ಒದಗಿಸಲಾಗಿರುವ ಅನುದಾನ ಇಲಾಖಾವಾರು ಉಳಿಕೆ 968.78 ಕೋಟಿ ಒಟ್ಟಾರೆ
3,598 ಕೋಟಿ ಅನುದಾನವನ್ನ ಮರು ಹಂಚಿಕೆ ಮಾಡಲು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಇಲಾಖೆ ಮುಖ್ಯಸ್ಥರು ತಿಳಿಸಿದ್ದಾರೆ. ಅಂದ್ರೆ ಈ ಕೊಟ್ಟ ಹಣದಲ್ಲೂ ಕೂಡ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಸರ್ಕಾರಕ್ಕೆ ಒಳ್ಳೇದ್ ಮಾಡಬೇಕು ಮುಖ್ಯಮಂತ್ರಿಗಳಿಗೆ ಅಂತ ಆಗಿದೆ, ಅದಕ್ಕೆ ಹಣನೇ ವಾಪಸ್ ಕೊಟ್ಬಿಟ್ಟವ್ರೆ, ನಮ್ಮ ಕೈಲಿ ಖರ್ಚು ಮಾಡಕ್ಕಾಗಲ್ಲ ಅಂತೇಳಿ. ಇದನ್ನ ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ. ಅವ್ರ್ಯಾರ ನಮ್ಮ ಹೇಳ್ತಾರೆ ಹಿಂದೆ ನಮ್ಮ ಯಡಿಯೂರಪ್ಪನವರು, ಕೊಟ್ಟ ಕುದುರೆಯನ್ನು ಏರಲಾರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲಮ್ಮ ಪ್ರಭು ಅವರು ಇಲ್ಲಿ ಎಸ್ಸಿಗೆ ಹಣ ಕೊಟ್ಟಿದ್ರು ಕೂಡ ನಮ್ಮ ಕೈಲಿ ಖರ್ಚು ಮಾಡಕ್ಕಾಗಲ್ಲ ಅಂತಾರೆ ಅಧಿಕಾರಿಗಳು. ಅಂತ ಅಧಿಕಾರಿಗಳನ್ನ ಯಾಕೆ ಇಲ್ಲಿ ಕೂತರ್ಸ್ಕೊಂಡಿದ್ದೀರಾ? ಇಲ್ಲಿ ಯಾಕೆ ಕೂತರ್ಸ್ಕೊಂಡಿದ್ದೀರಾ? ನಾಚಿಕೆ ಆಗಲ್ವಾ ನಮ್ಗೆ? ಖರ್ಚು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಅವಮಾನ ಅಲ್ವಾ ಇಲಾಖೆಗೆ? ವಾಪಸ್ ಕೊಟ್ಬಿಟ್ಟು ಅನುದಾನವನ್ನ ಮತ್ತೆ ನೀವು ಯೋಜನೆಗೆ ಸೇರಿಸಿ ಅಂತಾರೆ. ಫೆಬ್ರವರಿಯಲ್ಲಿ ಯಾವ ಯೋಜನೆಗೆ ಸೇರಿಸ್ತೀರಾ ನೀವು? ಇನ್ನೊಂದು ತಿಂಗಳಲ್ಲಿ ಯಾವ ಯೋಜನೆಗೆ ಮಾಡಕ್ಕಾಗ್ತದೆ ಅಧ್ಯಕ್ಷರೇ? ಆದೇಶ ಯಾವಾಗ ಹೊರಡಿಸ್ತೀರಾ ನೀವು? ಟೆಂಡರ್ ಯಾವಾಗ ಕರೀತೀರಾ? ಅಂದ್ರೆ ಈ ಸರ್ಕಾರ ಆ ದಲಿತರ ಹಣವನ್ನ ಯಾವ ರೀತಿ ದುರುಪಯೋಗ ಮಾಡಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ನಿದರ್ಶನ ನಿಮಗೆ ಬೇಕಾಗಿಲ್ಲ. ಒಂದು ರೀತಿ ಇದ್ರ ಬಗ್ಗೆ ಒಂಚೂರನ್ನು ಕೂಡ ನನಗೆ ಅನ್ಸುತ್ತೆ ಬೇಕಾಬಿಟ್ಟಿ ಮಾಡಿರುವಂಥದ್ದು ಇದರಲ್ಲಿ ನಾವು ಕಾಣ್ತಾ ಇದ್ದೀರಿ. ಅಂದ್ರೆ ಸರ್ಕಾರ ಏನಾಗ್ಬಿಟ್ಟೈತೆ, ಯಾರ್ದೋ ಮದುವೆಯಲ್ಲಿ ಉಂಡೋನೆ ಜಾಣ ಅಂದಂಗೆ ಔಟಿದೆ. ಅದೇನೋ ಹುಚ್ಚಿನ ಮದುವೆಯಲ್ಲಿ ಉಂಡೋನ ಜಾಣ ಅನ್ನಂಗೆ. ಯಾವ್ಯಾವ ಇಲಾಖೆಗೆ ಯಾರ್ಯಾರಿಗೆ ಹಣ ಸಿಗುತ್ತೋ ಅವ್ರು ತಗೊಂಡಿದ್ದಾರೆ. ಇಲ್ಲಿ ದಲಿತರಿಗೆ ಸಿಕ್ಕಂತ ಹಣ ಕೊಟ್ಟಿದ್ದ ಹಣನು ಖರ್ಚು ಮಾಡಕ್ಕೆ ಯೋಗ್ಯತೆ ಇಲ್ಲ. ಅಂದ್ರೆ ಕೇಳ್ಬೇಕಲ್ಲ ಮುಖ್ಯಮಂತ್ರಿಗಳು, ನಾವು ಬಡ್ಜೆಟ್ಗೆ ಅನುಮೋದನೆ ಕೊಡ್ಬೇಕು, ನಾವು ಅನುಮೋದನೆ ಕೊಡ್ಬೇಕಲ್ಲ ನಾವು. ಪರಮೇಶ್ವರ್ ಅವರು ಕೊಡ್ಬೇಕಾದ್ರೆ ಹಿಂದೆ ಏನ್ ಖರ್ಚು ಮಾಡಿದ್ದೀರಾ ಅನ್ನೋದ್ರ ಮೇಲೆ ತಾನೇ ನಿಮ್ಮ ಯೋಗ್ಯತೆ. ಹಿಂದೆನೇ ನೀವು ಖರ್ಚು ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ? ನೀವು ನೋಡಿ ನೆಕ್ಸ್ಟ್ ಬಡ್ಜೆಟ್ ಅಲ್ಲಿ 40 ಇವಾಗ ಇಟ್ಟವರಲ್ಲ 60,000 ಇಟ್ಬಿಡ್ತಾರೆ. ಬೇಕಾದ್ರೆ ಖರ್ಚಾಗೋದೆಷ್ಟು? 10,000 ಖರ್ಚು ಮಾಡಲ್ಲ. ಬಡ್ಜೆಟ್ ಗಾತ್ರ ಮಾತ್ರ ತೋರಿಸ್ತೀರಾ ನೀವು. ಆ ದಲಿತರಿಗೆ ಇಟ್ಟಿದ್ದು ಖರ್ಚೇ ಇಲ್ಲ. ಇದರಲ್ಲಿ ವಾಪಸ್ ಕೊಡ್ತಾರೆ ಅಂದ್ರೆ ಆ ಅಧಿಕಾರಿ ಮೇಲೆ ಏನ್ ಕ್ರಮ ತೆಗೆದುಕೊಂಡಿದ್ದೀರಾ? ಇಲ್ಲ ಫೈನಾನ್ಸ್ ಅವರು ಬಿಡುಗಡೆ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಂಡಿದ್ದೀರಾ? ಎರಡಕ್ಕೂ ಉತ್ತರ ಇಲ್ಲ ಈ ಸರ್ಕಾರದಲ್ಲಿ, ಎರಡಕ್ಕೂ ಉತ್ತರ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ನಾನು ಇಂಪಾರ್ಟೆಂಟ್ ಆಗಿ ನಾನು ಈ ಹಣವನ್ನ ಒಂದು ಕಡೆ ನೀವು 14,000 ಕೋಟಿನ ತಗೊಂಡಿದ್ದೀರಾ. ಇಂಪಾರ್ಟೆಂಟು